ದಿನ ಆದಮೇಲೆ ಮತ್ತೆ ನಾನು ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೇನೆ. ಅರ್ಲಿ ಇನ್ ದ ಮಾರ್ನಿಂಗ್ ಒಂದು ಡ್ರಾಪ್ ಬಂತು. ತಿರುವಡಂದೈ ಅಂತ ಪ್ಲೇಸ್ ಹೆಸರು. ಇದು ಮಹಾಬಲಿಪುರಂಗೆ ಹೋಗೋ ರೋಡಲ್ಲಿ ಬರ್ತದೆ. ಚೆನ್ನೈಯಿಂದ ಮಹಾಬಲಿಪುರಂ ರೋಡ್ಗೆ ಹೋಗ್ಬೇಕಾದ್ರೆ ಆ ದೇವಸ್ಥಾನ ಇರ್ತಕ್ಕಂಥದ್ದು ಭೂವರಾಹ ದೇವರು. ನಿತ್ಯ ಕಲ್ಯಾಣ ಪೆರುಮಾಳ್ ಅಂತ ಕೂಡ ಆ ದೇವರನ್ನ ಕರೀತಾರೆ. ಭೂವರಾಹ ದೇವರು ಲಕ್ಷ್ಮಿಯನ್ನು ಎತ್ಕೊಂಡಿರ್ತಕ್ಕಂತಹ ಅದ್ಭುತವಾದ ವಿಗ್ರಹ. 2 ಕಣ್ಣು ಸಾಲಲ್ಲ ನೋಡೋದಕ್ಕೆ. ಮತ್ತು ಬೇರೆ ಅಲ್ಲಿರ್ತಕ್ಕಂಥ ಆಳ್ವಾರುಗಳನ್ನೆಲ್ಲ ಇಟ್ಟಿದ್ದಾರೆ, ಜಯ ವಿಜಯರು ಯೂಶ್ವಲ್ ಆಗಿ. ಬಟ್ ಈ ಒಂದು ಒಳ್ಳೆಯ ವಾಸ್ತು ಇರತಕ್ಕಂತಹ, ನಂಬಿಕೆಗೆ ಅರ್ಹವಾಗಿರ್ತಕ್ಕಂತಹ ಒಂದು ಒಳ್ಳೆಯ ದೇವಸ್ಥಾನ. ನೋಡಿದಾಗ ಮನಸ್ಸಿಗೆ ಸಮಾಧಾನ 100% ನನಗಾಯಿತು. ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಒಂದು ಒಳ್ಳೆಯ ದೇವಸ್ಥಾನವನ್ನು ನೋಡಿದೆ ಅಂತ ಯಾರೋ ನೋಡಿ ಪುಣ್ಯಾತ್ಮರು ಯಾರೋ ಕರ್ಕೊಂಬಂದರೆ ನಾನು ಹೋಗಿ ದರ್ಶನ ಮಾಡಿಕೊಂಡೆ. ಜೊತೆಯಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಾರಲ್ವ, ಎರಡೂ ಕೆಲಸ ಆಯಿತು. ಒಳ್ಳೆಯ ದರ್ಶನ ಆಯಿತು. ಅಲ್ಲಿಂದ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಾಗ ಅವರು ಏನದು ಹೊರಗಡೆ ಸಪ್ರೇಟಾಗಿ ಪ್ರಸಾದವನ್ನು ಕೊಡ್ತಾಯಿದ್ರು. 30 ರೂಪೀಸ್ ಅನಿಸುತ್ತೆ. 30 ರೂಪೀಸ್ ನಾನೇ ತೊಗೊಂಡೆ. ಒಂದು ದೋಸೆ, ಅದರ ಮೇಲೆ ಪುಡಿ ಹಾಕಿ, ಎಣ್ಣೆ ಮತ್ತು ಒಂದು ರಕವಾದ ಪುಡಿ ಆ ದೋಸೆ ಮೇಲೆ ಬಾಡಿಸ್ಕೊಳ್ಳೋದಕ್ಕೆ ಹಾಕಿದ್ರು. ಅದು ಸೂಪರಾಗಿತ್ತು. ಮತ್ತು ಪುಳಿಯೋಗರೆ ತಿಂದೆ, ಮಜ್ಜಿಗೆ, ಮೊಸರನ್ನ ತಿಂದೆ. ಹೆವಿ ಡ್ರೈವ್ ಮಾಡೋದ್ರಿಂದ ಸ್ವಲ್ಪ ಮೈ ಹೀಟ್ ಕಂಟ್ರೋಲ್ ಆಗೋದಕ್ಕೆ ಅಂತ. ಬಟ್ ಪ್ರಸಾದ ಕೂಡ ಇನ್ನಷ್ಟು ತಿನ್ನಬೇಕು ಅನ್ನಿಸ್ತು. ಬಟ್ ಹ್ಯಾಸ್ ಟು ಮೇಕ್ ಸಮ್ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್, ನೋ. ಸೊ ತಿಂಡಿಗೆ ಆಗೋಷ್ಟು ಅಲ್ಲಿ ತಗೊಂಡೆ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ತುಂಬ ಚೆನ್ನಾಗಿದೆ. ಕೆತ್ತನೆಗಳು ಕೂಡ ತುಂಬ ಹಳೆಯ ಕಾಲದ ಕೆತ್ತನೆ. ನನಗೆ ಅದರ ಬಗ್ಗೆ ಪೂರ್ತಿ ತಿಳ್ಕೊಳ್ಳುವಂತಹ ಮಾಹಿತಿ ನನಗೆ ಸಿಕ್ಕಲಿಲ್ಲ. ಬಟ್ ಆದರೆ ಆ ದೇವಸ್ಥಾನವನ್ನು ನೋಡಿದ್ರೆ ಮಾತ್ರ ವೆರಿ ಕ್ಲಿಯರಾಗಿ ಗೊತ್ತಾಗುತ್ತೆ ಅದು ಬಹಳ ಹಳೆಯ ದೇವಸ್ಥಾನ ಅಂತ. ಇಸ್ ದೇರ್ ಎನಿವನ್ ಟ್ರಾವೆಲಿಂಗ್ ಆರ್ ವಿಲ್ ಟ್ರಾವೆಲ್ ಟು ಮಹಾಬಲಿಪುರಂ? ನೀವು ಮುಂದೆಂದಾದರೂ ಅಥವಾ ಹಿಂದೆ ಬಂದು ನೋಡಿದರೆ ಇಟ್ಸ್ ರಿಯಲಿ ಗುಡ್. ನೀವು ಬೇಕು ಅಂದರೆ ಕಾಮೆಂಟ್ ಮಾಡ್ಬೋದು ವಿತ್ ಯುವರ್ ಎಕ್ಸ್ಪೀರಿಯನ್ಸ್. ಮುಂದೊಂದು ದಿನ ನೀವು ಆ ದೇವಸ್ಥಾನವನ್ನು ನೋಡೋವಂತಹ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದರೂ ಕೂಡ ಯು ಕ್ಯಾನ್ ಎಂಜಾಯ್ ಇಟ್. ಬೀಚ್ ಆ್ಯಂಡ್ ಆಲ್. ಇಲ್ಲಿ ನೀವು ಬಂದರೆ ಒಂದಷ್ಟು ಬೀಚಲ್ಲಿ ಆಟ ಆಡ್ಕೊಳ್ಬೋದು, ಬಟ್ ಸೇಫಾಗಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ನೀರಿನಲ್ಲಿ ಆಡಬೇಕಾದ್ರೆ ನಿಮ್ಮ ಗಮನ ಮತ್ತು ಜಾಗರೂಕರಾಗಿರಬೇಕು ಅಂತ ಮಾತ್ರ ಹೇಳ್ತೇನೆ. ಆ ಒಂದು ಸಣ್ಣ ಸಮಯದಲ್ಲಿ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು. ನಿಯರ್ಲಿ 38 ಕಿಲೋಮೀಟರ್ಸ್ ಫ್ರಮ್ ಚೆನ್ನೈಯಿಂದ 38 ಕಿಲೋಮೀಟರ್ ಆಗುತ್ತೆ. ನಾನು ಇದನ್ನು ಸೇಮ್ ಡೇ ನಾನು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಬಹಳ ಚೆನ್ನಾಗಿದೆ ದೇವಸ್ಥಾನ. ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ನಿತ್ಯ ಕಲ್ಯಾಣ ಪೆರುಮಾಳ್ ದೇವರ ಅನುಗ್ರಹ ನಿಮಗೆಲ್ಲರಿಗೂ ಇರಲಿ ಅಂತ ವೈಲಿಂದ ಆ ದರ್ಶನದಲ್ಲಿ ಇರಬೇಕಾದ್ರೆ ಸುಮಾರು ಒಂದು 200 ಜನ 250 ಜನ ಇದ್ದರು ಕ್ಯೂನಲ್ಲಿ. ಅಂತ ಏನು ಸಣ್ಣ ದೇವಸ್ಥಾನ ಏನಲ್ಲ. ಸೊ ಇನ್ ದಟ್ ಟೈಮ್ ನಾನು ಎಲ್ಲರನ್ನು ಕೂಡ ಮನಸ್ಸಿನಲ್ಲಿ ಅಂದರೆ ಎಸ್ಪೆಷಲಿ ಫಸ್ಟು ಅಂತ ಬಂದಾಗ ಯೂಶ್ವಲ್ ಆಗಿ ಸಹ ಕುಟುಂಬ ಅಂತ ಹೇಳ್ತೇವೆ. ಅನಂತರದಲ್ಲಿ ಲೋಕ ಸಮಸ್ತ ಅಂತ ಹೇಳ್ತೇವೆ. ಇದು ಲೋಕಾರೂಢವಾಗಿರ್ತಕ್ಕಂಥದ್ದು. ಮೊದಲನೆಯದು ಸಹ ಕುಟುಂಬ, ಅನಂತರದಲ್ಲಿ ಲೋಕ ಸಮಸ್ತ. ಸೊ ಎಲ್ಲರೂ ಕೂಡ ಸುಖಿನೋ ಭವಂತು ಅಂತ ಹೇಳ್ತಾ ಒಂದು ಸಣ್ಣ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನಷ್ಟು ದೇವಸ್ಥಾನದ ವಿಷಯಗಳನ್ನು ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಕೀಪ್ ಆನ್ ವಾಚಿಂಗ್ ISTA. ಥ್ಯಾಂಕ್ ಯು.